ನಿಮ್ಮದೇ ಆದಂಥ ಒಂದು ಹೊಸ ಪಕ್ಷವನ್ನು ಕಟ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀರಾ. ಮೊದಲನೇದಾಗಿ ನಿಮಗೆ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಅನಿಸಿದ್ದು ಯಾವಾಗಿಂದ? ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ನಾನು ಈ ಕಾನ್ಸೆಪ್ಟ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೆ, ಈ ಥರ ಎಲ್ಲ ಮಾಡಬೇಕು ಸರ್, ಈ ಥರ ಐಡಿಯಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಪರಮಾತ್ಮ ಅಂತ ಅವ್ರನ್ನ ನಾವು ಅವಾಗಿಂದನೂ ಅದೇ ಥರ ಕರಿತಾ ಇದ್ದರಿಂದ ನಾವೇನು ಮಾಡೋದು ಅದೇ ಹೆಸರನ್ನ ಮೆಮೊರಿಯಾಗಿ ಇಟ್ಕೊಳ್ಳೋಣ ಅಂತ 2016 ಆ ಹೆಸರನ್ನ ಕ್ಯಾರಿ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಅವ್ರಿಗೂ ಗೊತ್ತು ಅಂದ್ರೆ ನೀವು ಹೇಳಿದ್ದೀರಾ, ನೀವು ಯಾರಾದರೂ ಪೊಲಿಟಿಷಿಯನ್ಸ್ಗಳನ್ನ ಮೀಟ್ ಮಾಡಿಬಿಟ್ಟು ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ದೀರಾ ಸರ್? ಇದ್ರ ಬಗ್ಗೆ ನಾನು 2017 ಉಪೇಂದ್ರ ಸರ್ನ ಭೇಟಿ ಮಾಡಿ ಅವ್ರನ್ನ ಬಿಟ್ಟು ಅವ್ರನ್ನ ಹೊರತುಪಡಿಸಿ ತುಂಬಾ ಪೊಲಿಟಿಷಿಯನ್ಸ್ ಹತ್ರ ಮಾತಾಡಿದೆ. ಅವರ ವಿವೇಚನೆ ಎಷ್ಟು ತುಂಬಾ ಕೆಳಮಟ್ಟದಲ್ಲಿದೆ ಅಂತ ಹೇಳ್ತು ಅಂತಂದ್ರೆ ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? 70 ವರ್ಷದಿಂದ ಯಾರೂ ಮಾಡೇ ಇಲ್ಲ, ನಾನೊಬ್ಬ ಯಾಕೆ ಮಾಡಲಿ? ಪ್ರಸ್ತುತ ನಮ್ಮ ರಾಜಕೀಯದಲ್ಲಿ ನಡೀತಾ ಇರುವಂಥ ಬದಲಾವಣೆ ಯಾರೋ ಮುಂದಿನ CM ಆಗ್ತಾರೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ನು? ಇಲ್ಲ, ನನಗೆ ಅಷ್ಟು ನಾನು ನೋಡಲ್ಲ ಮೇಡಮ್. ನನ್ನ ಉದ್ದೇಶ ಏನಂತಂದ್ರೆ ಎಲ್ಲ ರಾಜಕೀಯ ಪಕ್ಷದವರು ತಾವು ಹಳೆ ಇತಿಹಾಸನ ನೋಡ್ತಾರೆ ಅಥವಾ ಪೊಲಿಟಿಷಿಯನ್ ಹೇಗೆ ಮಾಡಬೇಕು, ನಾನು ರಾಜಕೀಯ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ನಾನೊಂದು ಮಾನದಂಡ ಇಟ್ಕೊಂಡಿದ್ದೀನಿ. ನನ್ನ ಉದ್ದೇಶ ರಾಜಕೀಯ ಅಂತಂದರೆ ನನಗೆ ಬೇಕಾಗಿರೋದು ರಾಜಕೀಯ ಬದಲಾವಣೆ ಮಾತ್ರ. 5 ವರ್ಷಗಳ ಕಾಲ ಅವ್ರ ಸೀಟ್ ಉಳಿಸ್ಕೋಬೇಕು, ಭದ್ರವಾಗಿರಬೇಕು ಅನ್ನೋದಕ್ಕೆ ಜನರು ಆ್ಯಕ್ಚುಲಿ ಅದಕ್ಕೆ ಓಡಾಡ್ತಾ ಇದ್ದಾರೆ ಪೊಲಿಟಿಷಿಯನ್ಸ್ಗಳು. ನನಗೆ ಹಳೇದು ಯಾರಾಗ್ತಾರೆ ಏನಾಗ್ತಾರೆ ನನಗೆ ಗೊತ್ತಿಲ್ಲ. ಇನ್ನು 2 ವರ್ಷ ತನಕ ನಾನೇನು ಕೆಲಸ ಮಾಡ್ದೇನೆ ನಾನು ಜನರ ಹತ್ರ ಏನು ಕೇಳೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಅದ್ರ ಬದಲು ನಾನು ಅವ್ರ ಬಗ್ಗೆ ಚಿಂತೆ ಮಾಡಿ, ಅವ್ರು ಯಾರಾದರೂ ಆಗಲಿ, ನಾನೇನು ಅದ್ರ ಬಗ್ಗೆ ಚಿಂತೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಇಲ್ಲಿ ತನಕ 70 ವರ್ಷದ ಇತಿಹಾಸದಲ್ಲಿ ನನಗೊಂದು ವೋಟ್ ಕೊಡಿ, ನನಗೊಂದು ಚಾನ್ಸ್ ಕೊಡಿ, ನಾನು ಈ ರಾಜ್ಯನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲ ಪಕ್ಷದವರು ಹೇಳ್ತಾ ಇದ್ದಾರೆ. ನಮಗೆ ಒಂದು ಚಾನ್ಸ್ ಕೊಟ್ಟರೆ ನಾನು ಬದಲಾವಣೆ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಕಂಪ್ನಿಯ ಮ್ಯಾನಿಫೆಸ್ಟೋ ಏನಪ್ಪ ಅಂತ ಹೇಳಿದ್ರೆ, ನಾವು ಈ 2 ವರ್ಷ ಕೆಲಸ ಮಾಡ್ತೀವಿ, ಕೆಲಸ ಮಾಡಿದರೆ ಮಾತ್ರ ನಮ್ಗೆ ಆಯ್ಕೆ ಮಾಡಿ.